जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ಬ್ರಹ್ಮಚೈತನ್ಯ ಮೂರ್ತಿ. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 24 ಮೇ ಶ್ರೀ ಮಹಾರಾಜರವರ ಪ್ರವಚನ, ನಾಮವನ್ನು ಪ್ರಾಣದೊಂದಿಗೆ ಕಾಯ್ದುಕೊಳ್ಳಬೇಕು. ನಾಮವನ್ನು ಪ್ರಾಣದೊಂದಿಗೆ ಕಾಯ್ದುಕೊಳ್ಳಬೇಕು. ನಮ್ಮ ಉಸಿರಾಟದ ಜೊತೆಗೆ ನಾಮವನ್ನು ಕಾಯ್ದುಕೊಳ್ಳಬೇಕು ಅಂದರೆ ಅದರದ್ದು ಸತತವಾಗಿಯೂ ಅಭ್ಯಾಸ ಮಾಡ್ತಾ ಇದ್ದರೆ ಅದು ಪ್ರಾಣದೊಂದಿಗೆ ಕಾಪಾಡಿಕೊಳ್ಳಿಕ್ಕೆ, ಅಂದರೆ ಯು ಹ್ಯಾವ್ ಟು ನರ್ಚರ್ ದಟ್ ನಾಮಸ್ಮರಣೆ. ಬಾಹ್ಯದಿಂದ ನಾವು ಪ್ರಾಪಂಚಿಕ ಕರ್ಮಗಳನ್ನು ಕ್ರಿಯೆಗಳನ್ನು ಮಾಡುತ್ತಾ ಇರುವಾಗಲೂ ಕೂಡ ಒಳಗೆ ಏನು ನಡೀತಿರ್ಬೇಕಪ್ಪ, ಆ ನಾಮದ ಸ್ಮರಣೆ ಸತತವಾಗಿಯೂ ಧಾರಾಕಾರವಾಗಿಯೂ ನಡೀತಾ ಇರಬೇಕು. ಅಂದರೆ ಅದು ಸುಲಭ ಅಲ್ಲ, ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬರುತ್ತೆ. ನನ್ನ ಮನಸ್ಸು ಇಲ್ಲೊಂದು ಹೊರಗಡೆ ಏನೋ ಕೆಲಸ ಮಾಡ್ತಾ ಇದ್ದೀನಿ, ಮನೆ ಕೆಲಸಗಳನ್ನು ಮಾಡ್ತಾ ಇದ್ದೀನಿ, ಅಥವಾ ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ, ರಸ್ತೆಯಲ್ಲಿ ವಾಕಿಂಗ್ ಮಾಡ್ತಾ ಇದ್ದೀವಿ, ಒಂದು ರಂಗೋಲಿ ಹಾಕ್ತಾ ಇದ್ದೀವಿ, ಬಟ್ಟೆ ಒಗಿತಾ ಇದ್ದೀವಿ, ಸುಮ್ಮನೆ ಕೂತಿದ್ದೀವಿ, ಆದರೆ ಒಳಗೆ ಏನು ನಡೀತಾ ಇದೆಯಪ್ಪ, ಒಳಗೆ ನಾಮ ನಡೀತಾ ಇರಬೇಕು. ಆವಾಗ ಅದು ಉಸಿರಿನ ಜೊತೆಗೆ ಬೆರೆತು ಆ ನಾಮ ಸತತವಾಗಿಯೂ ನಡೀತಾ ಇರುತ್ತೆ. ಬ್ಯಾಕ್ ಆಫ್ ದ ಮೈಂಡ್ ಅದು ನಡೀತಾನೇ ಇರುತ್ತದೆ. ಏನು ಹೇಳ್ತಾರೆ ಶ್ರೀ ಮಹಾರಾಜರು, ಎಲ್ಲರಿಗೂ ಸರಿ ನೋಡೋಣ. ನಮಗೆ ನಾಲ್ಗೆ ಕೊಟ್ಟಿದ್ದು ನಾಮಸ್ಮರಣೆ ಮಾಡುವುದಕ್ಕಾಗಿ, ಆದರೆ ನಾವು ಅದರಿಂದ ನಾಮ ತೆಗೆದುಕೊಳ್ಳುವುದನ್ನು ಬಿಟ್ಟು ಬೇರೆ ಕಾರ್ಯಕ್ಕಾಗಿ ಉಪಯೋಗಿಸಿದರೆ ಅದು ಉಚಿತವಾದೀತೆ ಅನ್ನೋದನ್ನು ಮಹಾರಾಜರು ನಮಗೆ ಪ್ರಶ್ನೆ ಕೇಳ್ತಾರೆ. ಯಾರಿಗೆ ಮೂಕರಾಗಿ ಹುಟ್ಟಿರ್ತಾರೋ ಪಾಪ ಅವ್ರದ್ದು ಒಂದು ಸಂಕಟ ನಾವು ಕೇಳಬೇಕು. ಪಾಪ ಅವ್ರಿಗೆ ಮಾತಾಡೋಕ್ಕೆ ಬರ್ತಾ ಇರೋದಿಲ್ಲ, ನೋಡ್ತಾರೆ, ಕೇಳಿಸ್ಕೋತಾರೆ, ಆದರೆ ವ್ಯಕ್ತಪಡಿಸ್ಲಿಕ್ಕೆ ಅವಕಾಶ ಇರೋದಿಲ್ಲ. ಅಂದರೆ ಅವರ ಆ ಪ್ರಾರಬ್ಧದಲ್ಲಿ ಭಗವಂತ ಅವ್ರನ್ನ ಮೂಕರಾಗಿ ಮಾಡಿರ್ತಾರೆ. ನಮಗೆ ವಾಣಿ ಸೌಕರ್ಯ ಕೊಟ್ಟಿದ್ದಾನೆ, ಆದರೆ ವಾಣಿ ಸೌಕರ್ಯನ ನಾವು ಯಾತಕ್ಕಾಗಿ ಬಳಸ್ತಾ ಇದ್ದೀವಿ? ಮಹಾರಾಜರು ಕೇಳ್ತಾರೆ, ಭಗವಂತನನ್ನು ಬಿಟ್ಟು ಬಾಕಿ ಎಲ್ಲ ವಿಷಯಕ್ಕಾಗಿ ನಾವು ಬಳಸ್ತಾ ಇದ್ದೀವಿ, ಅದು ಉಚಿತವೇ? ಅದಕ್ಕೆ ಪುರಂದರದಾಸರು ಹೇಳಿದ್ರು, ಏನಪ್ಪ, ನಾರಾಯಣಯನ್ನ ಬಾರದೆ ನಿನ್ನ ನಾಲಿಗೆಯೊಳು ಮುಳ್ಳು ಮುರಿದಿಹುದೇ, ಕಲ್ಲು ಜಡಿದಿಹುದೇ, ನಾರಾಯಣಯನ್ನ ಬಾರದೆ. ಡಾಕ್ಟರ್ ಬಾಲಮುರಳಿ ಕೃಷ್ಣ ಅವ್ರು ಹೇಳಿರೋದು ಇದನ್ನು ಭಾಳ ಸುಂದರವಾಗಿ ಆ ಭಜನೆಯನ್ನು ವ್ಯಕ್ತಪಡಿಸಿದ್ದಾರೆ ಅವರು. ಅದನ್ನು ಗೂಗಲಲ್ಲಿದೆ, ಕೇಳಿ ಯೂಟ್ಯೂಬಲ್ಲಿ. ಅನೇಕ ಜನ್ಮಗಳನ್ನು ಕಳೆದು ಕೀಟಕ, ಒಂದು ನೊಣ, ಒಂದು ಇರುವೆ, ಒಂದು ಹುಳ ಹುಟ್ಟೆಯಾಗಿ, ಹಸುವಾಗಿ, ಬೆಕ್ಕು, ನಾಯಿ, ಇವೆಲ್ಲ ಆದರೂ ಇದರಲ್ಲಿ ವಾಣಿ ಸೌಕರ್ಯ ಏನಿಲ್ಲ. ಮ್ಯಾವ್ ಮ್ಯಾವ್ ಹಂಬ ಅನ್ನಕ್ಕೆ ಏನಿದೆ ವಾಣಿ ಸೌಕರ್ಯ? ಅಷ್ಟೇ, ಅದು ಕೂಗಾಡ್ತಿರ್ತದೆ, ಅದು ಯಾಕೆ ಚೀರಾಡ್ತಿದೆ ಅದು ನಮಗೇನು ಗೊತ್ತಾಗುತ್ತೆ, ಅದಕ್ಕೇನು ನೋವು ಆಗ್ತಿದೆ. ಆದರೆ ವಾಣಿ ಸೌಕರ್ಯನ ಕೊಟ್ಟಿದ್ದು ಕೇವಲ ಮನುಷ್ಯನಿಗೆ. ಯಾಕಪ್ಪ, ಈ ವಾಣಿ ಸೌಕರ್ಯವನ್ನು ಬಳಕೆ ಮಾಡಿ ನೀ ನನ್ನನ್ನು ಪ್ರಾಪ್ತಿ ಮಾಡ್ಕೋ, ಅಲ್ಲಿ ಎಲ್ಲಿ ಆನಂದ ಇದೆಯೋ ಶಾಶ್ವತವಾದ ಆನಂದವನ್ನು ಪಡಿಲಿಕ್ಕೆ ನಿನಗೆ ವಾಣಿ ಸೌಕರ್ಯ ಕೊಟ್ಟಿರೋದು, ವಿಷಯಕ್ಕಾಗಿ ಕೊಟ್ಟಿಲ್ಲ ಅಂತ ಭಗವಂತ ಹೇಳ್ದ. ಅದಕ್ಕೆ ಇನ್ನೊಂದರಲ್ಲಿ ಅವ್ರು ಹೇಳಿದ್ರು, ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯನ್ನು ಬಿಡು ನಾಲಿಗೆ ಅಂತಲೂ ಹೇಳಿದ್ರು ಪುರಂದರದಾಸರು. ಯಾವಾಗ ವಿಷಯಕ್ಕೆ ಸೇವನೆ ಮಾಡ್ತೀರೋ ಆವಾಗ ನಮ್ಮ ಮನಸ್ಸಿಗೆ, ನಾಲಿಗೆಗೆ ಹೇಳಿದ್ರು ಅವರು. ಸದಾಶಿವ ಬ್ರಹ್ಮೇಂದ್ರರು ಹೇಳಿದ್ರು, ಪಿಬರೇ ರಾಮರಸಂ, ನಾಲಿಗೆಗೆ ಹೇಳಿದ್ರು, ನಾಲಿಗೆಯೇ ರಾಮರಸವನ್ನು ಪಾನ ಮಾಡಿರಿ. ನೋಡಿ ಎಷ್ಟು ಕೃತಿಗಳನ್ನು ಬರೆದಿದ್ದಾರೆ ಸಂತರು ಅಂದರೆ ನಾವು ಗಮನ ಮಾಡಬೇಕು. ಏನು ಮಾಡುವುದರಿಂದ ಭಗವತ್ ಪ್ರಾಪ್ತಿಯೂ ಆಗುವುದೋ ಅದನ್ನು ಬಿಟ್ಟು ಬೇರೆ ವಿಷಯ ಮಾತಾಡುವುದರಲ್ಲಿ ಸಮಯ ಕಳೆದರೆ ಹೇಗೆ ನಡೆಯುತ್ತದೆ? ಅಭ್ಯಾಸಕ್ಕಾಗಿ ತೆಗೆದುಕೊಂಡು ಪುಸ್ತಕವನ್ನು ತಲೆ ಕೆಳಗಡೆ ಇಟ್ಟುಕೊಂಡು ಮಲಗಿದರೆ ಅಭ್ಯಾಸವಾಗುವುದೇ? ಆದ್ದರಿಂದ ನಾನು ಹೇಳುವುದೇನೆಂದರೆ, ದೇವರು ನಮಗೆ ಕೊಟ್ಟ ನಾಲಿಗೆಯನ್ನು ನಾಮಸ್ಮರಣೆ ಮಾಡುವುದಕ್ಕಾಗಿ ಉಪಯೋಗಿಸಬೇಕು. ಅಭ್ಯಾಸಕ್ಕೆ ಮ್ಯಾಥ್ಸಲ್ಲಿ 100 ಬರಬೇಕು ಅಂದರೆ ಕೆಳಗಡೆ ದಿಂಬಿನ ಕೆಳಗಡೆ ಇಟ್ಕೊಂಡ್ರೆ ಪ್ರಾಕ್ಟೀಸ್ ಮಾಡಿದ್ರೆ ತಾನೇ ಬರೋದು. ಅಲ್ಲಿ ನಾವು ಮಕ್ಕಳ ಹತ್ರ ಪ್ರಾಕ್ಟೀಸ್ ಮಾಡಿಸ್ತೀವಿ, ಬೈತೀವಿ, ಓದಪ್ಪ ಇಲ್ಲ ಜೀವನ ಹಾಳಾಗೋಗುತ್ತೆ ಅಂತ. ಹಾಗೆ ನಾವು ಕೂಡ ಇಲ್ಲಿ ಬಂದ ಮೇಲೆ ಪರಮಾರ್ಥಕ್ಕೆ ಗುರು ಹೇಳ್ತಾನೆ, ನರಜನ್ಮ ಬಂದಿರೋದೇ ಭಗವಂತನ ಪ್ರಾಪ್ತಿಗೋಸ್ಕರ. ಅದನ್ನು ಟೈಮ್ ಆ್ಯಂಡ್ ಸ್ಪೇಸಲ್ಲಿರೋದಕ್ಕೆ ಕಾಲಹರಣ ಮಾಡಿ ವೇಸ್ಟ್ ಮಾಡಬೇಡಪ್ಪ ಅಂತ ಮಹಾರಾಜರು ಹೇಳುತ್ತಾರೆ.
ಪ್ರಕೃತಿಯು ಉತ್ತಮವಿರುತ್ತದೆ. ಪ್ರಕೃತಿಯು ಉತ್ತಮವಿರುತ್ತದೆ. ಸದೃಢ ಕಾಲುಗಳೂ ಇರುತ್ತವೆ. ಅವುಗಳನ್ನು ಭಗವಂತನ ಪ್ರಾಪ್ತಿಗಾಗಿ ಉಪಯೋಗಿಸದಿದ್ದರೆ ಕಾಲು ಇಲ್ಲದಿರುವುದೇ ಉತ್ತಮವಲ್ಲವೇ? ಈ ಕ್ಷಣದಲ್ಲಿ ನಮಗೆ ಪ್ರಕೃತಿ ಒಳ್ಳೆಯದು ಕೊಟ್ಟಿದ್ದಾನೆ, ಕಾಲು ಸುದೃಢವಾಗಿದೆ, ನಾವು ಹೋಗಿ ಬರ್ಬೋದು. ಆವಾಗ ಭಗವಂತನ ಪ್ರಾಪ್ತಿಗೋಸ್ಕರ ನಾವು ಬಳಕೆ ಮಾಡಲಿಲ್ಲ ಅಂದರೆ ಉಪಯೋಗ ಇಲ್ಲ. ರಿಸಾರ್ಟಿಗೆ ಹೋದ್ವಿ, ರೇನ್ ಡ್ಯಾನ್ಸ್ ಮಾಡಿದ್ವಿ, 1 ತಾಸು ರೇನ್ ಡ್ಯಾನ್ಸ್ ಮಾಡಿದ್ವಿ, ಆಮೇಲೆ ಮತ್ತೆ ಹಸಿವಾಯಿತು. ಹಸಿವಾದ್ಮೇಲೆ ಅಯ್ಯೋ ಅಡುಗೆನೇ ಚೆನ್ನಾಗಿ ಮಾಡಿಲ್ಲ, ಇಲ್ಲಿ ದುಡ್ಡು ಕೊಟ್ಟರು ಉಪಯೋಗ ಇಲ್ಲ ಅಂತ ಆ ರಿಸಾರ್ಟ್ನೂ ಬೈದು ಬರ್ತೀವಿ. ಅಂದರೆ ಏನು? ಅಸಮಾಧಾನ ಇದ್ದರೆ ನಮಗೆ ಯಾವ ಮಾತಲ್ಲೂ ಸಮಾಧಾನ ಸಿಗೋದಿಲ್ಲ. ಆ ಕಡೆಗೆ ರಿಸಾರ್ಟಲ್ಲಿ ಹೋಗಿದ್ರೂ ಸಮಾಧಾನ ಆಗಿಲ್ಲ, ಮನೆಗೆ ಬಂದಮೇಲೆ ತಲೆನೋವು ಹೊತ್ಕೊಂತು. ಯಾಕೆ ತಲೆನೋವು ಆಯಿತು? ದುಡ್ಡು ವೇಸ್ಟ್ ಆಯಿತು, ರೇನ್ ಡ್ಯಾನ್ಸ್ ಮಾಡೋದನ್ನ ಸೈನಸ್ ಆಯಿತು, ಕೊಟ್ಟಿದ್ದು 4-5 ಸಾವಿರ ಬರ್ಬಾದಾಯಿತು, ಏನು ಉಪಯೋಗ ಆಗಲಿಲ್ಲ. ಆ ಮಕ್ಕಳ ಸಲುವಾಗಿ ಹೋದ್ವಿ, ನಮಗೇನು ಮಾಡಲಿಕ್ಕೆ ಆಗಲಿಲ್ಲ. ಇವೆಲ್ಲ ಅಸಮಾಧಾನ ಇಟ್ಕೊಂಡ್ಬಂದು ವಾಪಸ್ ಮನೆಗೆ ಬರ್ತೀವಿ. ಏನು ಉಪಯೋಗ ಅಂತ ಮಹಾರಾಜರು ಕೇಳ್ತಾರೆ. ರಿಸಾರ್ಟ್ನವ್ರು ಹೋಗೋವರೆಲ್ಲ ಅಡುಗೆ ನಮ್ಮ ಮನೆ ಥರ ಮಾಡಲಿಕ್ಕಾಗತ್ತಾ? ಅಲ್ಲಿ ಏನಿರುತ್ತೋ ಆ ಊಟನ ಮಾಡಿಕೊಂಡು ನಾವು ಸುಮ್ಮನೆ ಬರ್ತಾ ಇರಬೇಕು. ಆದರೆ ನಾವು ಅಲ್ಲೂ ಕೂಡ ಈ ಅಡುಗೆನೇ ಸರಿ ಮಾಡಿಲ್ಲ, ಇದರಿಂದ ನಮ್ಮ ಮನೆ ಅಡುಗೆನೇ ಚೆನ್ನಾಗಿರ್ತಿತ್ತು ಅನ್ನೋದಾಗಿದ್ದರೆ ನಾವು ರಿಸಾರ್ಟಿಗೆ ಯಾಕೆ ಹೋಗಬೇಕಾಗಿತ್ತು ಅಂತ ಪ್ರಶ್ನೆ ಬರುತ್ತೆ. ಮನೆ ಬಿಟ್ಟು ನಮ್ಮ ಮನೆ 80-90 1 ಕೋಟಿ ಮನೆ ಕಟ್ಕೊಂಡ್ಬಿಟ್ಟು ಮನೆಯಲ್ಲಿ ಕೂಡ್ಲಿಕ್ಕಾಗಲ್ಲ ಅಂತ ರಿಸಾರ್ಟಿಗೆ ಹೋಗೋದು. ರಿಸಾರ್ಟಲ್ಲಿ ಅಸಮಾಧಾನ, ಮತ್ತು ವಾಪಸ್ ಇಲ್ಲ ಸಮಾಧಾನ. ಯಾಕೆ? ಭಗವಂತ ಶರೀರ ಕೊಟ್ಟಿದ್ದಾನೆ, ತೀರ್ಥಕ್ಷೇತ್ರಕ್ಕೆ ಹೋಗಬೇಕು, ನೋಡಬೇಕು, ಆ ಮಂದಿರದಲ್ಲಿ ದೇವಸ್ಥಾನಗಳನ್ನು ಹೆಂಗೆ ಕಟ್ಟಿದ್ದಾರೆ, ಒಂದು ದೊಡ್ಡ ಕಲ್ಲಿನಿಂದ ಇಷ್ಟು ಭವ್ಯವಾದ ಆರ್ಕಿಟೆಕ್ಚರ್ ಹೆಂಗೆ ಮಾಡಿದಾರಪ್ಪ, ಆ ಕೆತ್ತನೆ ಮಾಡುವಾಗ ಶಿಲ್ಪಿ ಹೆಂಗಿರಬಹುದು, ಎಷ್ಟು ಶ್ರಮ ಹಾಕಿದ್ದಾನೆ. ಇಲ್ಲದಿದ್ದರೆ ಇದ್ರ ಉಪಯೋಗ ಆಗುವುದಿಲ್ಲ. ಅದಕ್ಕೆ ಕಾಲಿಲ್ದದವ್ರಿಗೆ ಉತ್ತಮ ಅಲ್ವಾ? ನಿಮ್ಮ ಮುಂದೆ ಬ್ರಹ್ಮಾನಂದ ಬುವಾ ಅವರ ಪ್ರತ್ಯಕ್ಷ ಉದಾಹರಣೆಯೇ ಇರಲಿಕ್ಕಾಗಿ ಹೀಗೇಕೆ ಮಾಡುತ್ತೀರಿ? ಅವರು ಏನು ಮಾಡಿದ್ದರೂ ನೋಡಿರಿ. ಅವರು ನಾಮಸ್ಮರಣೆಯ ಹೊರತು ಬೇರೆ ಏನನ್ನೂ ಮಾಡಲಿಲ್ಲ. ಮಹಾರಾಜರು ಬ್ರಹ್ಮಾನಂದ ಬುವಾ ಅವರು ಉದಾಹರಣೆ ಯಾಕೆ ಕೊಟ್ರಪ್ಪ ಅಂದರೆ, ಬ್ರಹ್ಮಾನಂದ ಬುವಾ ಸತಶಿಷ್ಯರು, ಅದಕ್ಕೆ ಉದಾಹರಣೆ ಕೊಡಲಿಲ್ಲ. ಬ್ರಹ್ಮಾನಂದ ಬುವಾ ಷಟ್ಶಾಸ್ತ್ರದಲ್ಲಿ ಸಂಪತ್ತು, ಪಂಡಿತರು, ಎಲ್ಲ ಪಾಂಡಿತ್ಯ ಆಯಿತು ಅವ್ರ ಹತ್ರ, ದೃಷ್ಟಾಂತ ಆಯಿತು ಅವರಿಗೆ ಭಗವಂತಂದು. ನಿನ್ನಗೂ ಸದ್ಗುರು ಇಂದೋರ್ನಲ್ಲಿದ್ದಾನೆ ಹೋಗಪ್ಪ ಅಂತ ಅವ್ರು ಇಂದೋರಿಗೆ ಬರ್ತಾರೆ. ಮಹಾರಾಜರು ಆ ಸಮಯದಲ್ಲಿ ಒಂದು ಲಂಗೋಟಿ ಹಾಕ್ಕೊಂಡು ಕೂತಿರ್ತಾರೆ. ಕೂತಾಗ ಹೆಣ್ಮಕ್ಳೆಲ್ಲ ಅವರಿಗೆ ಕೈ ಕಾಲು ಅಭ್ಯಂಗ ಸ್ನಾನನೋ ಕೈ ಕಾಲಿಗೆಲ್ಲ ಎಣ್ಣೆ ಹಚ್ತಿರ್ತಾರೆ. ಅದನ್ನು ನೋಡಿ ಪಾಂಡಿತ್ಯ ಇರೋದ್ರಿಂದ ಅವ್ರಿಗೇನು ಭ್ರಾಂತಿ ಆಗುತ್ತಪ್ಪ ಅಂತ, ಇವನು ನನ್ನ ಗುರುಗಳು ಹೆಂಗಾಗಲಿಕ್ಕೆ ಸಾಧ್ಯತೆ ಉಂಟು, ಇವು ಹೆಣ್ಮಕ್ಳೆಲ್ಲ ಪಕ್ಕದಲ್ಲಿ ಕೂತಿದ್ದಾರೆ, ಇವನು ಗುರುನಾ ಅಂತ ಹೇಳಿ ವಾಪಸ್ ಹೋಗ್ತಾರೆ. ವಾಪಸ್ ಹೋದಾಗ ಮಹಾರಾಜರು ನೋಡಿರ್ತಾರೆ. ವಾಪಸ್ ಅವ್ರಿಗೆ ದೃಷ್ಟ ಅಂತಾಗ, ನೀನು ಯಾರನ್ನು ಬಿಟ್ಟು ಬಂದಿದೆಯೋ ಅಹಂಕಾರದಿಂದ, ಅವನೇ ನಿನ್ನ ಸದ್ಗುರು, ಹೋಗೋ ನಿನ್ನ ಮೊರೆ ಹೊಕ್ಕು ಅಂತ ಹೋದಾಗ ಮತ್ತೆ ಬರ್ತಾರೆ, ಕ್ಷಮಾಪಣೆ ಕೇಳ್ತಾರೆ. ಅವಾಗ ಮಹಾರಾಜರಿಗೆ ಹೇಳ್ತಾರೆ, ಮಹಾರಾಜ್, ನನ್ನ ಈ ಪಾಂಡಿತ್ಯನಿಂದ ನಿಮ್ಮನ್ನು ಗುರುತಿಸ್ಲಿಕ್ಕೆ ನನಗೆ ಆಗಲಿಲ್ಲ, ಹಾಗಾಗಿ ನನಗೆ ನೀವು. ಅವಾಗ ಅವರು ಮಹಾರಾಜರಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ, ಮಹಾರಾಜ್, ಈ ಅಹಂಕಾರದಿಂದಾನೇ ನಾನು ನಿಮ್ಮನ್ನು ಬಿಟ್ಟು ಹೋಗಿದ್ದು. ಆದರೆ ಮಹಾರಾಜರು ಬುವಾನ ಆಲಿಂಗನ ಮಾಡ್ಕೋತಾರೆ. ಅವ್ರು ಹೇಳ್ತಾರೆ, ನನಗೆ ಅನುಗ್ರಹ ಕೊಡಿ, ಭಗವಂತನ ನಾಮವನ್ನು ಕೊಟ್ಟು ಅವ್ರು ಹೇಳ್ತಾರೆ, ಇಂದಿನದಿಂದ ನಾನು ನನ್ನ ನಾಲಿಗೆಯನ್ನು ನಾಮಕ್ಕೆ ಮಾರಿಕೊಳ್ಳುತ್ತೇನೆ. ಅಂದಿನದಿಂದ ಅವರು ನಾಮಸ್ಮರಣೆ ಬಿಟ್ಟು ಇನ್ನೇನೂ ಹೇಳಲೇ ಇಲ್ಲ. ಯಾವಾಗ ಕರೆದ್ರು ಮಹಾರಾಜರ ಮುಂದೆ ಹೋಗಿ ನಿಂತ್ಕೊಳ್ತಿದ್ರು. ಮಹಾರಾಜರಂತಿದ್ರು, ಅವ್ರು ಏನು ಕೆಲಸ ಹೇಳ್ತಿದ್ರು ಮಾಡ್ತಿದ್ರು. ನಾಮಸ್ಮರಣೆ ಬಿಟ್ಟು ಇನ್ನೊಂದು ಕೆಲಸ ಬ್ರಹ್ಮಾನಂದ ಬುವಾ ಮಾಡಲಿಲ್ಲ. ಅದಕ್ಕೆ ಅವರು ಹೇಳ್ತಿದ್ದಾರೆ, ಬೇರೆ ಏನನ್ನೂ ಮಾಡಲಿಲ್ಲ. ಅವರು ನಾಮವನ್ನು ಪ್ರಾಣದೊಂದಿಗೆ ಜೋಪಾನ ಮಾಡಿಕೊಂಡರು. ನಿಮಗೆ ಅಷ್ಟು ಮಾಡಲಿಕ್ಕೆ ಸಾಧ್ಯವಾಗದಿದ್ದರೂ ದೇಹದ ಮೇಲೆ ಪ್ರೇಮ ಮಾಡುವಂತೆ ನಾಮದ ಮೇಲೆ ಪ್ರೇಮ ಮಾಡಿರಿ. ನಮ್ಮ ದೇಹದ ಬಗ್ಗೆ ಎಷ್ಟು ಕಾಳಜಿ ಮಾಡ್ತೀವಿ, ಅದಕ್ಕೆ ಎಷ್ಟು ಅಚ್ಚ ಮಾಡ್ತೀವಿ, ಪ್ರೇಮ ಮಾಡ್ತೀವಿ. ಒಂದು ಸೀರೆ ತೊಗೊಳ್ಳುವಾಗ ಅಂಗಡಿದಲ್ಲಿ ಹೋಗಿ ಎಷ್ಟು ಬಾರಿ ನೋಡ್ಕೋತೀನಿ, ಈ ಕಲರ್ ನನ್ನ ಮೈಗೆ ಒಪ್ಪತ್ತಾ, ಅಷ್ಟು ನನಗೆ ನನ್ನ ದೇಹದ ಮೇಲೆ ಮೋಹ ಇದ್ಮೇಲೆ ಅಷ್ಟೇ ಮೋಹನ ಭಗವಂತನ ಕಡೆ ಹಾಕಿ, ನಾಮಕ್ಕೆ ಹಾಕಿ. ಮಹಾರಾಜರು ಹೇಳ್ತಾರೆ, ನಮಗೆ ದೇಹದ ಮೇಲಿನ ಮೋಹ ಇಷ್ಟು ಬೇಗ ಹೋಗೋದಿಲ್ಲ, ಬೇಡ. ಆದರೆ ಆ ಮೋಹ ದೇಹದ ಮೇಲೆ ಎಷ್ಟು ಇಟ್ಟಿದ್ದೀರೋ ಅದೇ ಮೋಹನ ಸೇಮ್ ಮೋಹ ತೆಗೆದ್ಬಿಟ್ಟು ಇಲ್ಲಿ ನಾಮಕ್ಕೆ ಅಷ್ಟೇ ಪ್ರಾಣದೊಂದಿಗೆ ಕಾಪಾಡಲಿಕ್ಕೆ ಆಗೋದಿಲ್ಲ, ಬೇಡ. ಆದರೆ ಅಷ್ಟೇ ಮೋಹದಿಂದ ನನ್ನ ಗುರುನಾಥ ಈ ನಾಮಸ್ಮರಣೆ ಕೊಟ್ಟಿದ್ದಾನಪ್ಪ ಅಂತ ಹೇಳಿ ಪ್ರೇಮದಿಂದ ಮಾಡಿ, ಅಷ್ಟು ಮಾಡ್ರಿ ಅಂತೇಳಿ. ಈಗಿನ ಕಾಲದಲ್ಲಿ ಕಲಿಯ ಒಂದೊಂದು ದಿನವೂ ಭಗವಂತನ ಮೇಲಿನ ಭಾವವನ್ನು ಕಡಿಮೆ ಮಾಡುತ್ತಾ ಇದೆ. ಆದ್ದರಿಂದ ಈ ಸಮಯದಲ್ಲಿ ಭಾವವನ್ನು ಕಾಯ್ದುಕೊಳ್ಳಬೇಕು. ಭಾವ ಅಂದರೆ ಇಮೋಷನ್ಸ್, ಆ ಭಗವಂತನ ಬಗ್ಗೆ ಇರೋ ಇಮೋಷನ್ಸ್, ವಿಶ್ವಾಸ ಕಲಿ ಪ್ರಭಾವದಿಂದ ಕಡಿಮೆ ಆಗ್ತಾ ಇದೆ. ಆ ಅಶ್ರದ್ಧೆ ನಿರ್ಮಾಣವಾಯಿತೆಂದರೆ ನಮ್ಮ ಪಾಪವೇ ಅಡ್ಡ ಬರುತ್ತದೆ ಎಂದು ತಿಳಿಯಬೇಕು. ಹಾಗೂ ಆ ಸಮಯದಲ್ಲಿ ನಾಮಸ್ಮರಣೆ ಮಾಡಬೇಕು. ನಾಮಸ್ಮರಣೆ ಮಾಡಲಿಕ್ಕೆ ಬೇರೆಯವ್ರು ಯಾರೂ ಅಡ್ಡಿ ಬರ್ತಾ ಇಲ್ಲ.
ನಮ್ಮ ಮನಸ್ಸೇ ಅಡ್ಡಿ ಬರ್ತಾ ಇರೋದು. ನಾವು ಮಾಡ್ತಿರೋದು ಕೃತ್ಯ ಏನಿದೆಯೋ ವಿಚಾರ ವಿಚಲಿತ ಆಯಿತು ಮನಸ್ಸು ಅಂದರೆ ನಮ್ಮ ನಾಮಸ್ಮರಣೆ ಬಿಟ್ಟು ಹೋಗುತ್ತೆ. ಪಾಪ ಅಂದರೆ ಅಯ್ಯೋ ನೋಡಿ ಅವನು ಎಷ್ಟು ಪಾಪಿ ಇದ್ದಾನೆ, ಎಷ್ಟು ರಾವಣ ಎಷ್ಟು ಪಾಪಿ ಇದ್ದ, ಸೀತೆಯನ್ನು ಹೊತ್ಕೊಂಡು ಬಿಟ್ಟ, ರಾವಣ ಎಷ್ಟು ಹಿಂಗಿದ್ದ, ಅವನು ಹೆಂಗಿದ್ದ, ಕಂಸ ಹೆಂಗಿದ್ದ, ಅಥವಾ ಏನು ಹೊಡಿತಾನೆ ಬಡಿತಾನೆ, ಅದು ಪಾಪತನ ಅದಲ್ಲ. ಯಾವಾಗ ನಮ್ಮ ಮನಸ್ಸು, ಯಾಕೆ ರಾವಣ ಹಂಗೆ ಮಾಡ್ದ, ರಾವಣನ ಮನಸ್ಸು ಭಗವಂತನಿಂದ ಜಾರಿ ಆ ಒಂದು ಮೋಹ, ಸ್ತ್ರೀ ವೇಷದ ಮೇಲೆ ಮೋಹ ಹೋಯಿತು, ಅದಕ್ಕೆ ಅವನನ್ನು ಪಡ್ಕೊಳ್ಳಿಕ್ಕೆ ಓಡೋದು. ಅಂದರೆ ಭಗವಂತನಿಂದ ದೂರ ಆದಾಗ ಆ ಕೃತ್ಯಕ್ಕೆ ನಾವು ಪಾಪ ಅನ್ನುತ್ತೇವೆ, ಕೃತಿಗೆ ಪಾಪ ಅನ್ನುತ್ತೇವೆ. ಅದಕ್ಕೆ ಆ ಮನುಷ್ಯನಿಗೆ ಪಾಪಿ ಅಂದ್ಬಿಡ್ತೇವೆ. ಪಾಪಿ ಅದು ಮನುಷ್ಯನಲ್ಲ, ವಿಸ್ಮರಣೆ ಆಯಿತು. ಅದಕ್ಕೆ ಅಲ್ಲಿ ಆ ಘಟನೆ ಯಾವುದು ನಮ್ಮ ಮನಸ್ಸಿಗೆ ಒಪ್ಕೊಳ್ಳೋದಿಲ್ವೋ ಅಂಥ ಘಟನೆಯನ್ನು ನಡೆದಿದ್ದಾಗ ನಾವು ಅದಕ್ಕೆ ಪಾಪ ಅಂತ ಹೆಸರು ಕೊಡ್ತೀವಿ. ನೀವು ನನ್ನ ವ್ಯವಹಾರದ ವಿಷಯದಲ್ಲಿ ಬೇಕಾದರೆ ವಿಶ್ವಾಸ ಇಡಬೇಡಿರಿ, ಆದರೆ ನಾಮಸ್ಮರಣೆ ಮಾಡಲು ಹೇಳಿದರೆ ಮೇಲೆ ವಿಶ್ವಾಸವನ್ನು ಇಡಿರಿ. ನಾಮವನ್ನು ವ್ಯವಹಾರಕ್ಕಾಗಿ ಉಪಯೋಗಿಸಬೇಡಿರಿ. ವ್ಯವಹಾರ ಲೇವಾದೇವಿ ಟ್ರಾನ್ಸಾಕ್ಷನ್ಗೆ ಉಪಯೋಗಿಸ್ಬೇಡ್ರಿ. ಭಗವಂತ ಗುಣಕ್ಕೆ ಅತೀತನಾದವನು, ಕಾಲಕ್ಕೆ ಅತೀತನಾದವನು ಅಂದಮೇಲೆ ಲೇವಾದೇವಿಗೆ ಭಗವಂತ ಬರುವುದಿಲ್ಲ. ಅವನ ಹತ್ರ ನಾವು ಇದನ್ನು ಈ ಕೆಲಸ ಮಾಡಿಕೊಟ್ರೆ ಪೇಡೆ ಇಡ್ತೀನಿ, ಈ ಕೆಲಸ ಮಾಡಿಕೊಟ್ರೆ 108 ಕಾಯಿ ಓಡಿಸ್ತೀನಿ, ಈ ಕಡುಬಿನ ಹಾರ ಹಾಕಿಸ್ತೀನಿ, ನನ್ನ ಮಗಳಿಗೆ ಸೀಟ್ ಕೊಡಿಸ್ಬಿಡಪ್ಪ, ಗುರುಗಳೇ ಹಿಂಗೆ ಮಾಡಿಕೊಟ್ಬಿಡ್ರಿ, ಇದಕ್ಕಲ್ಲ. ನಾಮವನ್ನು ವ್ಯವಹಾರಕ್ಕೆ ಉಪಯೋಗಿಸಿ ಬೇಡಿರಿ. ಅದಕ್ಕೆ ಅದರದ್ದು ಪರಿಣಾಮ ನಮಗೆ ಯಾಕೆ ಕಂಡು ಬರೋದಿಲ್ಲ? ಇಷ್ಟು ನಾಮಸ್ಮರಣೆ ಮಾಡಿದ್ದೀನಿ ರೀ, ಏನೂ ಆಗ್ತಿಲ್ಲ ಅಂದರೆ ಅರ್ಥ ಏನು? ಪ್ರಗತಿ ಆಗೋದಿಲ್ಲ ಪರಮಾರ್ಥದಲ್ಲಿ ಅಂತ ನಮ್ಮ ಮನಸ್ಸು ಯಾಕೆ ಹೇಳುತ್ತೆ ಅಂದರೆ ಅದನ್ನು ನಾವು ಖರ್ಚು ಮಾಡಿರ್ತೀವಿ. ಯಾವ ಕೆಲಸಕ್ಕೆ? ಐಹಿಕ, ನಮ್ಗೆ ಗೊತ್ತಿಲ್ಲದಲೇ ಹೇಳಿರ್ತೀವಪ್ಪ ಭಗವಂತ ಇದು ಕೆಲಸ ಮಾಡಿಕೊಟ್ಬಿಡಪ್ಪ, ಅಪ್ಪ ಇದು ಸರಿ ಮಾಡಿಬಿಡಪ್ಪ, ಹಂಗೆ ಮಾಡಿಬಿಡಪ್ಪ. ಅದು ಶಕ್ತಿ ಅಲ್ಲ. ಕೆಲಸಕ್ಕೆ ಖರ್ಚಾದಾಗ ಏನಾಗುತ್ತೆ, ನಮ್ಮ ನಾಮದ ಬಲ ಕಡಿಮೆ ಆದಾಗ ಏನಾಗುತ್ತೆ, ಪರಮಾರ್ಥದಲ್ಲಿ ಪ್ರಗತಿ ಆಗುವುದಿಲ್ಲ. ನಾಮಕ್ಕಾಗಿಯೇ ನಾಮಸ್ಮರಣೆ ಮಾಡಿರಿ, ಅದರಿಂದಲೇ ನಿಮಗೆ ನಿಜವಾದ ಆನಂದ ಪ್ರಾಪ್ತವಾಗುತ್ತದೆ. ನಿತ್ಯದ ಎಷ್ಟು ಸಮಯವನ್ನು ನಾವು ನಾಮಸ್ಮರಣೆಯಲ್ಲಿ ಕಳೆದಿರುತ್ತೇವೆ ಎಂಬುದರ ಕಡೆ ವಿಚಾರ ಮಾಡಿರಿ, ಹಾಗೂ ಸ್ವಲ್ಪ ಸಮಯವನ್ನಾದರೂ ನಾಮದಲ್ಲಿ ಕಳೆಯುವ ನಿಶ್ಚಯ ಮಾಡಿರಿ. ನಿಶ್ಚಯ ಮಾಡಿರಿ ಅಂದರೆ ಬರೀ ಯೋಚನೆ ಮಾಡ್ತಾ ಕೂಡೋದಲ್ಲ, ನಿಶ್ಚಯ ಮಾಡಿರಿ ಅಂದರೆ ಬ್ರಿಂಗ್ ಇಟ್ ಇನ್ ಟು ಆ್ಯಕ್ಷನ್ ಅಂತ, ಗೂಟದ ಮೇಲೆ ಜಪಮಾಲೆ ಹಾಕಿ ಇಡೋದಲ್ಲ ಅಂತ ಅರ್ಥ. ಅಂದರೆ ವಿಶ್ವಾಸ ಬೆಳೆಯುತ್ತದೆ. ನಿಮಗೆ ನಿಜವಾದ ಸಮಾಧಾನವು ನಾಮದಲ್ಲಿಯೇ ಸಿಗುತ್ತದೆ. ಭಗವಂತನ ನಾಮವು ಸ್ವಯಂಭೂ ಹಾಗೂ ಸ್ವಾಭಾವಿಕವಾಗಿಯೇ ಇರುತ್ತದೆ. ಅದರಿಂದ ಎಲ್ಲಿಂದನೂ ತರಬೇಕಾಗಿಲ್ಲ. ಸ್ವಯಂಭೂ ಅಂದರೆ ಒಳಗಿಂದನೇ ಬರುವುದು ಆ ಭಗವಂತನ ನಾಮ. ನಾಮದ ವಿಷಯದಲ್ಲಿ ಸಂಶಯ ಅಥವಾ ವಿಕಲ್ಪ ಬಂದರೂ ಅದನ್ನು ಹಾಗೆಯೇ ಆಗ್ರಹದಿಂದ ತೆಗೆದುಕೊಳ್ಳಬೇಕು. ಬರಲಿ, ನನ್ನ ಕೆಲಸ ಆಗ್ತಿಲ್ಲಪ್ಪ ಭಗವಂತ, ಏನು ನನಗೆ ನೀನು ಕಾಣಿಸ್ತಾ ಇಲ್ಲ, ನಿನ್ನ ಮೇಲೆ ವಿಶ್ವಾಸ ಇಲ್ಲ, ಯಾವಾಗ ಆಗತ್ತೆ? ಆ ವಿಕಲ್ಪ ಬಂದರೂ ಕೂಡ ಭಗವಂತನ ನಾಮವನ್ನು ಆಗ್ರಹಪೂರ್ವಕವಾಗಿ ಫೋರ್ಸ್ಫುಲಿ ಯು ಹ್ಯಾವ್ ಟು ಟೇಕ್ ಅಂತ ಮಹಾರಾಜರು ಹೇಳ್ತಾರೆ. ನಿಜವಾಗಿಯೂ ಭಗವಂತನ ನಾಮವು ಬ್ಯಾಂಕಿನಲ್ಲಿ ಇಟ್ಟ ಹಣದಂತೆ ಇರುತ್ತದೆ. ಅವಶ್ಯವೆನಿಸಿದಾಗ ಅದು ನಿಶ್ಚಿತವಾಗಿ ಉಪಯೋಗವಾಗುತ್ತದೆ. ವಿಕಲ್ಪಗಳ ಉಚ್ಚಾಟನೆಯ ಶ್ರೇಷ್ಠ ಸಾಧನೆ ಅಂದರೆ ನಾಮ. ವಿಕಲ್ಪ ಅಂದರೆ ಡೌಟ್. जब कभी हमारे मन में कोई संशय आता है, डाउट होता है, ये काम होगा कि नहीं होगा, कब होगा, कैसे होगा, विकल्प आ गया, संकल्प मैंने किया था ये काम करना है, लेकिन उसमें डाउट अराइज हो गया, ये काम कैसे होगा, तो उसका नाश कौन करता है? नाम जप करने से विकल्पों का नाश होता है. ಭಗವಂತನಿಗೆ ಅನನ್ಯವಾಗಿ ಶರಣು ಹೋಗಿ ನನಗೆ ನಿನ್ನ ನಾಮದ ಪ್ರೇಮ ಕೊಡು ಎಂದು ಕಳಕಳಿಯಿಂದ ಪ್ರಾರ್ಥನೆ ಮಾಡಬೇಕು. ಅಂದರೆ ನಾಮದ ಪ್ರೇಮವು ತಾನಾಗಿಯೇ ಬೆಳೆಯುತ್ತದೆ ಹಾಗೂ ಭಗವಂತನ ನಿಜವಾದ ದರ್ಶನವಾಗುತ್ತದೆ. ನಿಜವಾದ ದರ್ಶನ ಎಲ್ಲಾಗತ್ತೆ? ಹೊರಗಲ್ಲ, ಒಳಗೆ ನಿಜವಾದ ದರ್ಶನ ಆಗತ್ತೆ. ಭಗವಂತನ ನಿಜವಾದ ದರ್ಶನ ಆಗುವುದು ಅಂದರೆ ಏನಪ್ಪ? ನನ್ನ ಮನಸ್ಸು ಎಷ್ಟು ಸಮಾಧಾನ ಹೊಂದಿದೆ, ಎಷ್ಟು ನನ್ನ ಮನಸ್ಸು ದೃಢವಾಗಿ ನಿಶ್ಚಿತವಾಗಿ ಭಗವಂತನ ನಾಮದಲ್ಲಿ ತೊಡಗಿದೆ. ಏನೇ ಪರಿಸ್ಥಿತಿ ಬಂದರೂ ಎದುರಿಸುವ ಶಕ್ತಿ ಆ ಪರಮಾತ್ಮ ನನಗೆ ಕೊಡ್ತಾ ಇದ್ದಾನೆ ಅನ್ನೋ ಕ್ಲಾರಿಟಿ ಬರುತ್ತೆ. ಕನ್ಫ್ಯೂಷನ್ ಇರೋದಿಲ್ಲ, ನಿವಾಂತ ಆಗತ್ತೆ ಮನಸ್ಸು. ಇಟ್ಸ್ ಆಲ್ವೇಸ್ ಫೀಲಿಂಗ್ ದ ಇನ್ಸೈಡಿಂದ ಆ ಆನಂದ ಸಿಕ್ಕಾಗ ನಮ್ಮ ಮನಸ್ಸು ಶಾಂತಗೊಳಿಸುತ್ತದೆ. ಅದು ನಿಜವಾದ ಭಗವಂತನ ದರ್ಶನ. ವಾಸನೆಯಿಂದ ನನ್ನ ಆನಂದವು ಭಂಗವಾಗುತ್ತದೆ. ಅಂದರೆ ವಾಸನೆಯು ನನ್ನ ಆನಂದವನ್ನು ಕಳುವು ಮಾಡುತ್ತದೆ. ಯಾವ ಸಮಾಧಾನಕ್ಕಾಗಿ ನನ್ನ ಪ್ರಯತ್ನ ನಡೆಯುತ್ತಾ ಇರುತ್ತದೆಯೋ ವಾಸನೆಯು ಆ ಸಮಾಧಾನವನ್ನೇ
ಕಿತ್ತುಕೊಂಡು ಹೋಗುತ್ತದೆ. ವಾಸನೆ ಅಂದರೆ ಡಿಸೈಯರ್ಸ್. ನನಗೀಗ ಸಮಾಧಾನ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಒಂದು ಗ್ರಂಥ ವಾಚನ, ಒಂದು ಸತ್ಸಂಗಕ್ಕೆ ಹೋಗಿ ಕೂತಿರ್ತೀನಿ. ವಾಸನೆಗಳು ಹೇಳಕ್ಕೆ ಶುರುವಾಗತ್ತೆ. ಆ ಕ್ಷಣದ ಪೂರ್ತಿಗೆ ನಾವೀಗ ಒಂದು ಬೆಳಗ್ಗೆ ನಿತ್ಯ ಧ್ಯಾನ ಮಾಡ್ತೀವಿ ಅನ್ಕೊಂಬೋಣ, 20 ನಿಮಿಷ ಧ್ಯಾನ ಮಾಡ್ತೀವಿ. 20 ನಿಮಿಷದ ತನಕ ಮಾತ್ರ ಕೆಲವರಿಗೆ, ಯಾರಿಗೆ ಧ್ಯಾನ ಹತ್ತುತ್ತೋ ಅವರಿಗೆ ಸಮಾಧಾನ ಉಂಟಾಗುತ್ತೆ. ಇನ್ನು ಕೆಲವರು ಕಣ್ಣು ಮುಚ್ಕೊಂಡು ಕೂತಿರ್ತಾರೆ, ಸಾವಿರಾರು ವಿಚಾರ ನಡೀತಾ ಇರುತ್ತೆ. ಅಂದರೆ ಅವ್ರಿಗೆ ಸಮಾಧಾನ ಆಗ್ತಿದೆಯೇನ್ರಿ? ಇಲ್ಲ, ಇದು ಭಾಳ ಕಷ್ಟ. ಹೇಗೆ ಬೇಬಿ ಸಿಟ್ಟಿಂಗ್ ಮಾಡ್ತೀವಿ, ಡೇ ಕೇರ್ ಸೆಂಟರ್ಸ್ ಇರುತ್ತೋ ಹಾಗೆ ಮೆಡಿಟೇಷನ್ ಕೂತ್ಕೊಳ್ಳೋದು ಅಂದರೆ ಡೇ ಕೇರ್ ಸೆಂಟರ್ನಲ್ಲಿಯೇ ಆ ಮಕ್ಕಳನ್ನು ಕೂಡಿಸೋದು, ಅದರ ಮನಸ್ಸನ್ನು ರಮಿಸೋದು, ಅವರನ್ನು ಮಾತಾಡಿಸೋದು, ಅವ್ರಿಗೆ ಏನು ತಾಪತ್ರೆ ಇದೆ ಕೇಳೋದು, ಆಮೇಲೆ ಅದನ್ನು ಕೇಳ್ತಾ ಕೇಳ್ತಾ ಅವ್ರ ಮನಸ್ಸನ್ನು ತಂದು ಕೂಡಿಸುವ ಅಭ್ಯಾಸವನ್ನು ಮಾಡಿಸೋದು. ಅಭ್ಯಾಸ ಏನತ್ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅರ್ಜುನನಿಗೆ ಸಂಶಯ ಬಂದಿತ್ತು, ಅಪ್ಪ ಇದು ನೀ ಹೇಳ್ತಿದ್ದು, ಈ ಚಂಚಲ ಮನಸ್ಸು ಹೆಂಗೆ ಒಪ್ಕೊಳ್ಳೋತಿದ್ದು, ಈ ಕ್ಷಣದಲ್ಲಿ ನಂದೆಲ್ಲ ರಿಲೇಟಿವ್ಸ್ ನಿಂತಿದ್ದಾರೆ, ಇವ್ರನ್ನ ಹೊಡೆದಾಕೊಂಡ್ರೆ ನಾ ಹೆಂಗೆ ಒಪ್ಕೊಳ್ಳಿ? ಅದಕ್ಕೆ ಅವನಿಗೆ ಹೇಳ್ದಪ್ಪ, ಇದು ಸುಮ್ಮನೆ ಬರೋದಿಲ್ಲ, ನಿಜವಾಗಿಯೂ ನೀನು ಹೇಳ್ತಿರೋದು ಸತ್ಯ ಮಹಾಬಾಹೋ, ಇದು ಅಭ್ಯಾಸ ಮಾಡಬೇಕು ನೀನು. ಪ್ರಾಕ್ಟೀಸ್ ಪ್ರಾಕ್ಟೀಸ್ ಪ್ರಾಕ್ಟೀಸ್. ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಏನು ಪ್ರಾಕ್ಟೀಸ್ ಮೇಕ್ಸ್ ಅ ಮ್ಯಾನ್ ಪರ್ಫೆಕ್ಟ್ ಅಂದರೆ ಏನು ಪರ್ಫೆಕ್ಟ್ ಆಗಿಬಿಡ್ತೀನಿ ಅಂತನಾ? ಇದು ಗುಣದಲ್ಲಿ ಬಂದಿರೋ ಶರೀರ, ಇದು ಏನು ಕೆಲಸ ಮಾಡಿದ್ರೂ ಅದು ಪರ್ಫೆಕ್ಟ್ ಆಗೋದಿಲ್ಲ ಯಾವತ್ತು. ಪರ್ಫೆಕ್ಷನ್ ಈಸ್ ವಿತ್ ಓನ್ಲಿ ದ ಲಾರ್ಡ್. ದ ವೇ ಹೀ ಎಕ್ಸಿಕ್ಯೂಟ್ಸ್ ದ ವರ್ಕ್, ಇಟ್ ಈಸ್ ಪರ್ಫೆಕ್ಟ್ ಅಷ್ಟೇ. ಅದನ್ನು ನಾವು ಪ್ರಾಕ್ಟೀಸ್ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್ ಅಂದರೆ, ನಾವು ಎಷ್ಟೇ ಚೆಂದಾಗಿ ಹ್ಯಾಂಡ್ ರೈಟಿಂಗ್ ಬರೆದ್ರೂ ಕೂಡ ಎದುರುಗಡೆ ಇರೋ ಟೀಚರ್ಗೆ ಅದು ಹ್ಯಾಂಡ್ ರೈಟಿಂಗ್ ಇಷ್ಟ ಆಗಲಿಲ್ಲ, ಅದ್ರಲ್ಲಿ ಕಡಿಮೆ ಮಾರ್ಕ್ಸ್ ಕೊಡ್ಬೋದು. ಅಯ್ಯೋ ನಾನು ಚೆನ್ನಾಗಿ ಬರೆದಿದ್ನಲ್ಲಪ್ಪ. ಅಲ್ಲ, ಪರ್ಫೆಕ್ಷನ್ ಮೀನ್ಸ್ ಏನು? ಆ ಕೆಲಸ ಮಾಡುವಾಗ ನಿನ್ನ ಮನಸ್ಸು ವಿಚಲಿತ ಆಗುವುದಿಲ್ಲ, ನೀನು ಅಸಮಾಧಾನಕ್ಕೆ ಏಳುವುದಿಲ್ಲ. ಅದು ಪರ್ಫೆಕ್ಷನ್. ಸಿದ್ಧಿ ಅಂದರೆ ಅದು. ಸಿದ್ಧಿ ಅಂದರೆ ಹೇಳ್ತಾರೆ ಸಿದ್ಧತ್ವಕ್ಕೆ ಹೋದ್ರು ಅವರು. ಸಿದ್ಧತ್ವ ಮೀನ್ಸ್ ವಾಟ್? ಹಿ ನೋಸ್ ಪರ್ಫೆಕ್ಟ್ಲಿ, ಪರ್ಫೆಕ್ಟ್ ಟೈಮಿಂಗಲ್ಲಿ ಭಗವಂತ ಆಯಾ ಕೆಲಸಗಳನ್ನು ಅವ್ರವ್ರ ಮುಖೇಣ ಏನೇನು ಮಾಡಿಸ್ಬೇಕಾಗಿರ್ತೋ ಅದನ್ನೇ ಮಾಡಿಸ್ತಾನೆ, ಅದನ್ನು ಬಿಟ್ಟು ಇನ್ನೊಂದು ಮಾಡಿಸೋದಿಲ್ಲ. ದಟ್ ಈಸ್ ಪರ್ಫೆಕ್ಷನ್. ಅದಕ್ಕೆ ವಾಸನ ಏನು ಮಾಡುತ್ತೆ? ನಮ್ಮ ಮನಸ್ಸನ್ನು ಡಿಸೈರ್ಸ್, ಇಟ್ ಸ್ಟಾರ್ಟ್ಸ್ ಪುಲ್ಲಿಂಗ್ ಅಸ್ ಬ್ಯಾಕ್ ಟು ದ ವರ್ಲ್ಡ್. ನಾಮಸ್ಮರಣೆಯಿಂದ ಈ ಉಪಾಸನೆಗೆ ಯೋಗ್ಯ ದಿಶೆಯೂ ಪ್ರಾಪ್ತವಾಗುತ್ತದೆ. ಆವಾಗ ಯೋಗ್ಯ ದಿಶೆ ಅಂದರೆ ಏನಪ್ಪ? ನನ್ನ ಮನಸ್ಸು ಏನು ಹೊರಗಡೆ ಓಡೋಗ್ತಾ ಇದೆಯೋ ವಿಷಯದ ಸಲುವಾಗಿ ಹೊರಗಡೆ ಹೋಗಬೇಕು, ನಾಮಸ್ಮರಣೆ ಬಿಟ್ಟು ಹೊರಗಡೆ ಹೋದರೂ ಪರವಾಗಿಲ್ಲ ರೀ, ಇದೇನು ಪಾರಾಯಣದ ಒಂದು ನೇಮ ಹಿಡ್ಕೊಂಡಿರ್ತೀನಿ, ಅದನ್ನು ಬಿಟ್ಟು ಇವತ್ತು ಮಾಡಿದ್ರೆ ನಡೀತದೆ ಬಿಡ್ರಿ, ನಾಳೆ 4 ಪೇಜ್, ಇವತ್ತಿನ 2 ಪೇಜ್ ಬಿಟ್ಟು ನಾಳೆ 10 ಪೇಜ್ ಓದ್ತೀನಿ, ಅದು ನಾಳೆಗೆ ಇನ್ನೊಂದು 15 ಪೇಜ್ ಆಗುತ್ತೆ. ಅವಾಗ ಏನಾಗುತ್ತೆ? ಬೇಸರಿಕೆ ಬರೋಕ್ಕೆ ಶುರುವಾಗುತ್ತೆ. 2 ಪೇಜ್ ಓದೋದು ಹೆಂಗಿತ್ತು, ಒಮ್ಮೆಲಿಗೆ 10 ಪೇಜ್ ಓದೋದು ಹೆಂಗಿರುತ್ತೆ? ಅವಾಗ ಪಾರಾಯಣ ಏನಾಗುತ್ತೆ? ಅದರಲ್ಲಿ ಏನು ಶಬ್ದ ಇದೆ ಅದು ಓದೋದಿಲ್ಲ, ಬಡ 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 ಅಂತ ಓದ್ಕೊಂಡು ಹೋಗ್ಬಿಡ್ತೀವಿ. ಪಾರಾಯಣ ಆಯಿತು, ಎಷ್ಟು ಸತಿ ಪಾರಾಯಣ ಮಾಡಿದ್ದೀರಿ? ಸಮರ್ಥ ಶಿಷ್ಯರು ಕೇಳ್ತಾರೆ, ಎಷ್ಟು ಸತಿ ದಾಸ್ಬೋದು? ನಾನು 100 ಸತಿ 1000 ಬಾರಿ ಓದಿದೆ. ಅದು ಏನಿದೆ, ಯಾವ ಪೇಜಲ್ಲಿ ಯಾವ ಲೈನ್ ಇದೆ ಹೇಳಪ್ಪ? ಗೊತ್ತಿಲ್ಲ ನನಗೆ. ಯಾಕೆ? ನಾನು ಓದೇ ಇಲ್ಲ ಅದನ್ನು. ಹಾಗಾಗಬಾರದು. ಆದ್ದರಿಂದ ಯಾವಾಗಲೂ ನಾಮದಲ್ಲಿ ಇದ್ದರೆ ನಿಧಾನವಾಗಿ ವಾಸನೆಯ ಅಂತವಾಗುತ್ತದೆ ಹಾಗೂ ಕೇವಲ ಆನಂದವೇ ನಮ್ಮ ಹತ್ತಿರ ಉಳಿಯುತ್ತದೆ. ಇಂದಿನ ಬೋಧವಚನ: ನಾವು ನಮ್ಮ ನಾಲಿಗೆಗೆ ನಾಮದ ಚಟವನ್ನು ಹಚ್ಚಬೇಕು. ಮೊದಲು ಮರೆಯಬಹುದು, ಆದರೆ ಅಭ್ಯಾಸದಿಂದ ತಾನಾಗಿಯೇ ನೆನಪಾಗುತ್ತದೆ. ಮೊದಲು ಬೇಬಿ ಸಿಟ್ಟಿಂಗ್ನಲ್ಲಿ ಕೂಡಿಸಿದಾಗ ಡೇ ಕೇರ್ನಲ್ಲಿ ಮಕ್ಕಳು ಅಳ್ತಿರ್ತಾವೆ, ಅಮ್ಮ 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 ಅಂತ ಕಿಟಕಿ ನೋಡೋದು, ಆ ಕಡೆ ಹೋಗೋದು, ಬಾಗಿಲ ಹತ್ರ ಹಿಂಗೆ ಅಲಗಾಡೋದು, ಕೂಗೋದು, ಕಿರ್ಚಾಡೋದು ಮಾಡ್ತವೆ. ಆಮೇಲೆ ಟೀಚರ್ ಏನು ಮಾಡ್ತಾರೆ? ನಾನಾ ವಸ್ತುಗಳನ್ನು ಇಟ್ಬಿಟ್ಟು, ರಂಗಿ ಬಿರಂಗಿ ಕಲರ್ಫುಲ್ ವಸ್ತು ಇಟ್ಬಿಟ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ. ಅದು ಬಂದು ಕೂತ್ಕೊಳ್ಳುತ್ತೆ, ಮುಟ್ಟತ್ತೆ, ಓ ಇದು ನಂದ, ನನಗೆ ಕೊಟ್ಟಿದ್ದಾರಾ? ಜಾರಗುಂಡಿ. ಈಗಿಂದ ಡೇ ಕೇರ್ ಸೆಂಟರ್ನಲ್ಲಿ ಎಷ್ಟು ಕಲರ್ಫುಲ್ ಐಟಮ್ಸ್ ಇಟ್ಟಿರ್ತಾರೆ, ಆಟ ಆಡೋ ಸಾಮಾನೆಲ್ಲ, ಅದನ್ನೆಲ್ಲ ನೋಡಿ ಮಗುವಲ್ಲಿ ಕೂತ್ಕೊಳ್ಳುತ್ತೆ, ಅಮ್ಮನ ಮರೆತು ಹೋಗುತ್ತೆ. ಆ ರೀತಿಯಲ್ಲಿ ನಾಲಿಗೆಗೆ ನಾಮದ ಚಟವನ್ನು ಹಚ್ಚಿಸಬೇಕು. ಮೊದಲು ಮರೆತು ಹೋಗುತ್ತೆ. ಓ ಜಪಮಾಲೆ ಮಾಡಿದ ಸ್ವಲ್ಪ ಹೊತ್ತು ವಾಟ್ಸಪ್ ನೋಡೋಕ್ಕೆ ಶುರು ಮಾಡುತ್ತೆ, ಫೇಸ್ಬುಕ್ ನೋಡುತ್ತೆ, ಇನ್ಸ್ಟಾಗ್ರಾಮ್ ನೋಡೋಕ್ಕೆ ಶುರು ಮಾಡುತ್ತೆ, ಮತ್ತು ವಾಪಸ್ ತರಬೇಕು ಅದನ್ನು. ಇರಲಿ, ಸ್ವಲ್ಪ ಹೊತ್ತು ಇದಿರಲಿ, ಸೈಡಿಗಿಡು, ವಾಪಸ್ ಹಿಡ್ಕೊ ನಾಮದ ಸ್ಮರಣೆ ಮಾಡು, ಮತ್ತು ಇದನ್ನು ಮಾಡು, ಅಭಂಗಗಳನ್ನು ಓದು ಕೂತ್ಕೊಂಡು ಅನ್ನೋದನ್ನು ಅಭ್ಯಾಸ ಮಾಡಿಸ್ಬೇಕು. ಪರಮಾರ್ಥದ ಪಾಠಶಾಲೆಯಲ್ಲಿ ನಾವೆಲ್ಲರೂ ಟಾಡಲರ್ಸ್. ಈಗ ಹೆಂಗಪ್ಪ, ಒಂದು ಮೆಟ್ಲು ಹತ್ತಿದ್ದೀವಿ ನಾವು, ಆ ಮೆಟ್ಲಲ್ಲಿ ಬೇಬಿ ಸಿಟ್ಟಿಂಗ್ನಲ್ಲಿ ಡೇ ಕೇರ್ ಸೆಂಟರ್ನಲ್ಲೇ ಕೂತಿದ್ದೀವಿ ಅಂದ್ಕೊಳ್ಳೋಣ. ಗುರುಗಳ ಹತ್ರ ಜಪಾಲೆ ಹಿಡ್ಕೊಳ್ಳೋದು, ಬಿಡೋದು, ವಾಟ್ಸಪ್ ನೋಡೋದು, ಫೇಸ್ಬುಕ್ ನೋಡೋದು, ಟಿ ವಿ ನೋಡೋದು, ಸೀರಿಯಲ್ ನೋಡೋದು ಮಾಡ್ಕೋತಾ ಅದು ನೆನಪು ಹಾರು ಹೋಗಿರುತ್ತೆ. ಆದರೆ ಮತ್ತೆ ವಾಪಸ್ ಐಟಮ್ಸ್ ನೋಡೋದು ಹೆಂಗೆ ಆನಂದ ಆಗುತ್ತೋ ಆ ಮಗುಗೆ, ಸಣ್ಣ ಮಗುಗೆ, ಆ ರೀತಿಯಲ್ಲಿ ಜಪಮಾಲೆ ನೋಡೋದು ಕೂಡಲೇ ವಾಪಸ್, ಓ ನಾಮಸ್ಮರಣೆ ಬಿಟ್ಟು ಹೋಗಿದ್ದಿಲ್ಲಪ್ಪ ನಂದು ಅಂತ ಹಿಡ್ಕೊಂಡು ವಾಪಸ್ ನಮ್ಮ ನಾಮದ ಸ್ಮರಣೆಗೆ ವಾಪಸ್ ಶುರು ಮಾಡಬೇಕು. ನೀವು ಎಲ್ಲರೂ ಸೇರಿ ಇದನ್ನು ಪ್ರಯಾಸ ಮಾಡೋಣ, ಪ್ರಾಕ್ಟೀಸ್ ಮಾಡೋಣ. ಈಗ ನಾವು ಬೇಬಿ ಸಿಟ್ಟರ್ಸ್ ನಾವೆಲ್ಲವೂ ಸಣ್ಣ ಮಕ್ಕಳು ಅಂತ ಪರಮಾರ್ಥದ ಪಾಠಶಾಲೆಗೆ ಸೇರಿಕೊಂಡು ಮೊದಲನೇ ಮೆಟ್ಲಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋಣ.
ಮಗು ಹೆಂಗೆ ಅಳ್ತಾ ಇರ್ತೋ ನಾಮಸ್ಮರಣೆ ಮಾಡೋದಿಲ್ಲ ನಮ್ಮ ಅಮ್ಮ ಬೇಕು ಅಂತ, ಹಾಗೆ ನಾವು ಮಾಡ್ತಿಲ್ಲ ಈಗ. ಆದರೆ ಖಂಡಿತವಾಗ್ಲೂ ಮಾಡಿ ಆ ಭಗವಂತನ ಪ್ರೇಮವನ್ನು ಪಡ್ಕೊಳ್ಳೋಣ ಅಂತ ಹೇಳುತ್ತಾ, ಜಾನಕಿ ಜೀವನ ಸ್ಮರಣೆ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.